ಕರ್ನಾಟಕ ರಾಜ್ಯದ 224 ಕ್ಷೇತ್ರದ ಒಬ್ಬ ನಡೆದಾಡು ದೇವರ ಅಪರೂಪದ ಶಾಸಕ ಅಂಥೇಳಿ ನಿಮಗೆ ಹೇಳಿದ್ದೀನರಲ್ಲ, ಸುದ್ದಿ ಗೊತ್ತೈತಿಲ್ರಿ. ಕಳೆದ ಒಂದು ವಾರ ಹಿಂದೆ ಒಂದು ಸುದ್ದಿ ಮಾಡಿದ್ನಿ. ಇನ್ನು ರಣರಂಗ ಪ್ರಾರಂಭ ಆಕೈತಿ, ಇನ್ನು ಶಂಕ ಉತ್ತರ ಕಹಳೆ ತಯಾರಾಕೈತಿ, ಇನ್ನು ಯುದ್ಧ ಪ್ರಾರಂಭ ಆಗೋದು. ಯಾರು ಶರಣಾಗತರಾಗತ್ತಾರ ತಕ್ಷಣ ಅವ್ರನ್ನ ಸ್ವೀಕಾರ ಮಾಡ್ತಾರ, ಮತ್ತು ಏನಾದರೂ ಗೆರೆ ಕೊರೆದು ಬಂದ್ರೆ ಅದಕ್ಕೆ ತಯಾರಿ ಅಂಥೇಳಿ ರಣವೀಳ್ಯ ತಯಾರು ಮಾಡೋಕೆ ಹೊಂಟಿದ್ರು ಅಂತೇಳಿ ನಾ ಹೇಳಿದ್ನಿ ಸುದ್ದಿ. ಈಗೇನು ಸುದ್ದಿ ಹೇಳಕ್ಕೆ ಬಂದನ ನೋಡ್ರಿ. ಜಾರಕಿಹೊಳಿ ಕುಟುಂಬದಲ್ಲಿ ಒಂದು ಹೊಸ ಪರ್ವ ಪ್ರಾರಂಭ. ಕಾರ್ಮಿಕ ದಿನಾಚರಣೆಯ ನಿಮಿತ್ತ ಇವತ್ತು ರಮೇಶ್ ಜಾರಕಿಹೊಳಿ ಹುಟ್ಟಹಬ್ಬ ಆಚರಣೆ ಮಾಡ್ಕೋತಾರೆ. ಸತೀಶ್ ಜಾರಕಿಹೊಳಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ತಾರೆ. ಲಕ್ಕನ್ ಅಂಬೀರಾವ್ ಮುಸಲ್ಮಾನ ಮತ್ತು ಎಲ್ಲ ಸರ್ವಜಾತೀಯ ಸಮಾಜದ ಜೊತೆ ಭಾವೈಕ್ಯತೆ ಸಂದೇಶ ಸಾರ್ತಾರೆ. ಹಾಗಾದ್ರೆ ಈ 5 ಸಹೋದರ ಎಲ್ಲ ಜಾತಿ ಸರ್ವಧರ್ಮದವರ ಜೊತೆ ಯಾವ ರೀತಿ ಭಾವೈಕ್ಯತೆಯ ಸಂಕೇತ ಸಾರ್ತಾರನ್ನೋದು ಇವತ್ತು ಕರ್ನಾಟಕ ಗೋಕಾಕ್ ಯಾಕೆ ನೋಡ್ತೈತ್ರಿ. ಗೋಕಾಕದಲ್ಲಿ ಈಗ ಹಬ್ಬದ ವಾತಾವರಣ. ಅರಬಾಮಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನಡೆದಾಡು ದೇವರಂತೇಳಿ ಎಲ್ಲರೂ ಮಾತಾಡ್ತಿರಲ್ಲ. ಎಷ್ಟೋ ಮನೆಗಳಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾರ ಫೋಟೋ ಇಟ್ಟು. ಆದರೆ ಅಪರೂಪದ ಶಾಸಕ ಇವತ್ತು ಏನು ಘನಕಾರ್ಯ ಮಾಡೋಕೆ ಹೊಂಟಾನ. ಎಂಥ ಹೃದಯವಂತದಾನ, ಎಂಥ ಮಾನವೀಯತೆಯ ಸಾಕಾರ ಮೂರ್ತಿ ಅದಾನ. ಈ ಹಿಂದಕ್ಕೆ ಅನೇಕ ಬಾರ ಹೇಳಿದ್ದೀನಿ, ಆದರೆ ಇವತ್ತು ಮತ್ತೊಮ್ಮೆ ಹೇಳ್ಬೇಕನ್ನಿಸ್ತೈತಿ. ಯಾಕೆ ಹೇಳ್ಬೇಕನ್ನಿಸ್ತೈತಿ ಅಂದ್ರೆ, ಬರುವ ಮೇ 4ರಂದು ಚಿಕ್ಕ ಮನೆ ಉದ್ಘಾಟನೆ. ಬಾಲಚಂದ್ರ ಜಾರಕಿಹೊಳಿ ಯಾವಾಗಲೂ ಹೃದಯವಂತ. ಯಾರು ಅಲ್ಲಿ ಅರಸಿ ಬರ್ತಾರೆ ಅವರ ಅಹವಾಲ ಸ್ವೀಕರಿಸಿ ತಕ್ಷಣ ಇತ್ಯರ್ಥ ಮಾಡ್ತಾನೆ. ಆದರೆ ಆ ಹೃದಯವಂತ ಶಾಸಕ ತನಗಾಗಿ ಒಂದು ಚಿಕ್ಕ ಮನೆ ಕಟ್ಟಿದ್ದು. ಆದರೆ ಆ ದಿನ ಲಕ್ಷಾಂತರ ಜನರಿಗೆ ಊಟದ ಉಪಹಾರದ ವ್ಯವಸ್ಥೆ ಮಾಡ್ತಾನೆ. ನೋಡ್ರಿ, ಹೃದಯವಂತ ಶಾಸಕ ಇವತ್ತು ತನಗೆ ಇರ್ಲಾಕ ಒಂದು ಸಣ್ಣ ಮನೆ, ಆದ್ರೆ ತನ್ನ ಅಭಿಮಾನಿ ಬಳಗ ಮತ್ತು ತನ್ನ ಆರಿಸಿ ಕಳಿಸಿದಂಥ ದೇವತೆಗಳ ಒಂದು ಕೃಪಾಶೀರ್ವಾದ ಪಡೆಯಲಿಕ್ಕೆ ಇವತ್ತು ಅನ್ನ ಸಂತರ್ಪಣೆಯ ಮತ್ತು ಗೃಹ ಪ್ರವೇಶದ ಕಾರ್ಯ ಮಾಡ್ತಾನಂದ್ರೆ ಮೆಚ್ಚಬೇಕಲ್ರಿ ಇಂಥ ಬಾಲಚಂದ್ರ ಜಾರಕಿಹೊಳಿನ. ಯಾಕೆ ಬಾಲಚಂದ್ರ ಜಾರಕಿಹೊಳಿ ಬಗ್ಗೆ ಪ್ರೀತಿ ವ್ಯಕ್ತಪಡಿಸ್ತಾರೆ ಜನ? ಈ ಜಾರಕಿಹೊಳಿ ಕುಟುಂಬದಲ್ಲಿ ಒಂದು ಅಪರೂಪದ ನಕ್ಷತ್ರ, ಅಪರೂಪದ ರತ್ನ ಅಂತ ನಾವು ಹೇಳಿದ್ವಿ. ಆದರೆ ಅಲ್ಲಿ ಎಷ್ಟೋ ಜನ ತಮ್ಮ ಶಿಕ್ಷಣಕ್ಕಾಗಿ, ತಮ್ಮ ಮಕ್ಕಳ ಬಡ ಶಿಕ್ಷಣಕ್ಕಾಗಿ ಹಣಕಾಸಿನ ಸಹಾಯ ಪಡೆದುಕೊಂಡು ಇವತ್ತು ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಮತ್ತು BCM ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಜಿಲ್ಲಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸತ್ತಾರ. ಅವರಿಗೆಲ್ಲರೂ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಫೋಟೋ ಪೂಜೆ ಮಾಡ್ತಾರೆ. ನೋಡ್ರಿ ಹೆಂಗೈತಿ. ಇವತ್ತು ವೈದ್ಯಕೀಯ ಚಿಕಿತ್ಸೆಗಾಗಿ ಅನೇಕ ಜನ ತಮ್ಮ ಬಡತನದ ಪರಿಸ್ಥಿತಿಯಲ್ಲಿ ಯಾವುದೇ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಲಿಕ್ಕೆ ಆಗದ ಕಾರಣ ನೇರವಾಗಿ ಬಾಲಚಂದ್ರ ಜಾರಕಿಹೊಳಿ ಹತ್ರ ಹೋಗ್ತಾರ. ಅಲ್ಲಿ ಸಹಾಯ ಹಸ್ತ ಕೊಡ್ತಾನ. ಈ ಇವನೆಂಥ ಹೃದಯವಂತ ಶಾಸಕ. ಈ ಶಾಸಕನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಲ್ರಿ. ಬರುವ 4ರಂದು ಮೇ ಇವತ್ತು ಕರ್ನಾಟಕ ನೋಡಾಕತೈತಿ. ನೋಡ್ರಿ, ಅಲ್ಲಿ ಒಂದು 4 ಫೋಟೋ ಹಾಕಾಕತ್ತಾನೆ, ಎಂಥ ಪೆಂಡಾಲ್ ಹಾಕಾಕತ್ತಾರ. ಈ ಬಾಲಚಂದ್ರ ಜಾರಕಿಹೊಳಿ ಹೃದಯದಿಂದ ಸಾಹುಕಾರ. ತನಗಾಗಿ ಯಾವುದೇ ಆಸ್ತಿ ಅಂತಸ್ತು ಮಾಡಿದವನಲ್ಲ, ಆದರೆ ಕ್ಷೇತ್ರದ ಜನರಿಗೆ ಒಂದು ನಡೆದಾಡ ದೇವರಾಗಿ ಬಂದಿದ್ದಾನೆ. ಅಂಥ ಒಂದು ಅಪರೂಪದ ಶಾಸಕನ ಸ್ಟೋರಿ ಕಿರು ಪರಿಚಯದಿಂದ ಬರ್ತೀನಿ. ಕೊರೋನಾದಲ್ಲಿ ನೀವು ನೋಡಿರ್ಬೋದು, ತಿಂಗಳ ರಾಶನ್ ಯಾರು ಕೊಟ್ಟಾರ್ರಿ? ಪ್ರತಿ ಮನೆಗೆ ಯಾವ ಜಾತಿ ಧರ್ಮವಿಲ್ಲದ ಯಾವುದೇ ಪಕ್ಷದ ಕಾರ್ಯಕರ್ತ ಇರಲಿ, ಅವನ ಮನೆಗೆ ಇವತ್ತು ಒಂದು ತಿಂಗಳದ ರೇಷನ್ ಕೊಟ್ಟಂಥ ಒಬ್ಬ ಕರ್ನಾಟಕ ರಾಜ್ಯದ ಅಪರೂಪದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅಲ್ರಿ. ಅಲ್ಲಿ ಅವರ ಸಿಬ್ಬಂದಿ ವರ್ಗ ನೋಡ್ರಿ, ಆಪ್ತ ಕಾರ್ಯದರ್ಶಿಗಳು, ಅವರು ಎಷ್ಟು ಪ್ರಾಮಾಣಿಕತೆಯಿಂದ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಶಾಸಕ ಇರಲಿಲ್ಲವೆಂದರೂ ಸಹಿತ ತಕ್ಷಣ ಹಾಜರಾಗ್ತಾರೆ. ಅಲ್ಲಿ 7ರಿಂದ 8 ಆಪ್ತ ಸಹಾಯಕರು. ಇದೇ NSFದಲ್ಲಿ ಇವತ್ತು 4,000ದಿಂದ 5,000 ಜನ ದೈನಂದಿನವಾಗಿ ಇರ್ತಾರೆ. ಯಾವುದೇ 2,224 ಕ್ಷೇತ್ರದ ಶಾಸಕರ ಹತ್ರ ಇರೋದಿಲ್ಲ ಅನ್ನೋದು ಇವತ್ತು ಇದೊಂದು ಪ್ರಜ್ವಲ ಒಂದು ಜ್ವಲಂತ ಸಾಕ್ಷಿ. ಎಷ್ಟು ಜನ ಅಲ್ಲಿ ಹೋಗ್ತಾರೆ, ಯಾವುದೇ ತಮ್ಮ ಅಹವಾಲುಗಳನ್ನು ತೆಗೆದುಕೊಂಡು ಹೋದಾಗ ತಕ್ಷಣ ಸ್ಪಂದನೆ ಮಾಡ್ತಾರೆ. ಮಾಡಿದ ಮೇಲೆ ಒಂದು ಆಶೀರ್ವಾದ ರೂಪದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಬಾಯಿಂದ ಒಂದು ನುಡಿಮುತ್ತು ಬರ್ತೈತಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ 2 ಕೈ ಮುಗಿತಾನ. ಈ ಉಣ್ಯಂಥ ಪುಣ್ಯಾತ್ಮ ಶಾಸಕ ಸಿಕ್ಕಾನ್ರಿ ಅರಬಾವಿ ಕ್ಷೇತ್ರದ ಪುಣ್ಯವಂತರಿಗೆ. ಈ ಪುಣ್ಯವಂತನ ಆಯುಷ್ಯ ಹೆಚ್ಚಾಗಲಿ, ಧನ ಸಂಪತ್ತು ನೀಡಲಿ,
ಹೃದಯವನ್ನು ವಿಶಾಲವಾಗಿ ಇದೇ ರೀತಿ ಮುಂದುವರಿಸಲಿ ಅಂತ ಲಕ್ಷಾಂತರ ಜನರು ಇವತ್ತು ಪೂಜೆ ಪುನಸ್ಕಾರದೊಂದಿಗೆ ಪ್ರಾರ್ಥನೆಯೊಂದಿಗೆ ಬಾಲಚಂದ್ರ ಜಾರಕಿಹೊಳಿ ಬೆನ್ನಿಗೆ ನಿಂತಿದ್ದಾರಂದ್ರೆ ಇದೊಂದು ಅಪರೂಪ ಅಲ್ರಿ. ಕೆಲವು ದೃಶ್ಯಗಳನ್ನ ಹಾಕಾಕತ್ತಾನೆ, ಅನೇಕ ಬಾರಿ ವಿಡಿಯೋ ಹೇಳಿದ್ದೀನಿ, ಅನೇಕ ಬಾರಿ ಸುದ್ದಿ ಪ್ರಸಾರ ಮಾಡಿದ್ದೀನಿ. ಈ ಕುಟುಂಬ ಸಾಮ್ರಾಜ್ಯವನ್ನು ಇನ್ನೂ ಎತ್ತರ ಮಟ್ಟಕ್ಕೆ ತಯಾರಿ ಮಾಡುತ್ತಿರುವ ಇದು ತಾಲೀಮ್ ತಯಾರಾಗೋದು ಇನ್ನು NSFದಿಂದ ಕಹಳೆ ಊದುವುದು, ರಾಜ್ಯಾದ್ಯಂತ ಇನ್ನು ಸಪ್ಪಳ ಆಗೋದು, ಗುಡುಗು ಸಿಡಿಲುಗಳು ಹೊಡೆಯುವುದು, 18 ಕ್ಷೇತ್ರದಲ್ಲಿ ಏನು ರಣತಂತ್ರ ಹೆಣಿತಾರ. ಇದೇ 5 ಜನ ಸಹೋದರರು ಬಾಲಚಂದ್ರ ಜಾರಕಿಹೊಳಿಯ ಗೃಹ ಪ್ರವೇಶದಲ್ಲಿ ಹಾಜರಿರ್ತಾರೆ. ರಮೇಶ್ ಜಾರಕಿಹೊಳಿ ತುಂಬ ಹೃದಯದಿಂದ ಹಾರೈಕೆ ಮಾಡಿದ್ದಾರೆ. ಲಕ್ಕಣ್ಣ ಜಾರಕಿಹೊಳಿ ಪೆಂಡಾಲ್ದ ವ್ಯವಸ್ಥೆಯನ್ನು ಉಸ್ತುವಾರಿ ನೋಡಕತ್ತಾರೆ. ಹೆಂಗೆ ಜನರನ್ನು ಸ್ವಾಗತ ಮಾಡಬೇಕು, ಜನರನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿಗೆ ಯಾವುದೇ ಕರಿಯೋಲೆ ಇಲ್ಲದ ಲಕ್ಷಾಂತರ ಜನ ಸೇರುವಂಥ ಈ ಜಾರಕಿಹೊಳಿ ಕುಟುಂಬದಲ್ಲಿ ಒಂದು ಅಪರೂಪದ ವ್ಯಕ್ತಿ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ. ಯಾಕೆ ಹೇಳಕತ್ತಾನ ಕಾಕ ಅಂತಿರ್ಬೋದು ನೀವು. ಸತ್ಯಾಂಶ ಮತ್ತು ನಿಜಾಂಶ ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವ್ರು ನಾವು. ನಮ್ಮಷ್ಟ ಮಾಹಿತಿ ಯಾರಿಗೆ ಗೊತ್ತಿರುವುದಿಲ್ಲ, ಆದರೆ ಆ ಸತ್ಯವಾದ ಮಾಹಿತಿಯನ್ನು ನಿಖರವಾಗಿ ನಿರಂತರವಾಗಿ ಜನತೆಗೆ ಗೊತ್ತಾಗಬೇಕು. ಈ ಕುಟುಂಬ ಯಾವ ಸಾಮಾಜಿಕ ಸೇವೆಯಿಂದ ಇವತ್ತು ಕರ್ನಾಟಕಕ್ಕೆ ತಮ್ಮದೇ ಆದಂಥ ಒಂದು ಛಾಪು ಮೂಡಿಸಿದೆ ಅನ್ನೋದು ಈ ಸ್ಟೋರಿ. ಸತೀಶ್ ಜಾರಕಿಹೊಳಿ ನೋಡ್ರಿ ಇಫ್ತಾರ್ ಕೂಟದಲ್ಲಿ ಪಾಲ್ಗೊಳ್ತಾರೆ. ಅಂಬಿರಾವ್ ಪಾಟೀಲ್, ಲಖನ್ ಜಾರಕಿಹೊಳಿ, ಭೀಮ್ಸಿ ಜಾರಕಿಹೊಳಿ ಶೈಕ್ಷಣಿಕ ರಂಗದಲ್ಲಿ ಅನೇಕ ಮಹತ್ತರವಾದ ಸಾಧನೆಗಳನ್ನು ಮಾಡಿ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿ ಇವತ್ತು ಬರುವ 4ರಂದು ಕರ್ನಾಟಕ ನೋಡು ಹಾಗೆ ಬಡಬಗ್ಗರಿಗೆ ಅನ್ನದಾನದ ವ್ಯವಸ್ಥೆ, ಗಣ್ಯಮಾನ್ಯರಿಗೆ ಅನ್ನದಾನದ ವ್ಯವಸ್ಥೆ, ಎಲ್ಲರಿಗೂ ಒಂದು ಹೃದಯವಂತಿಕೆಯ ಕರೆಯೋಲೆ. ಸ್ವತಃ ತಾವು ಯಾರು ತಮ್ಮ ಖಾಸ್ ಜನ ಇದ್ದಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಫೋನ್ ಮುಖಾಂತರ ಕರೆಯೋಲೆ ಮಾಡಿದಂಥ ಶಾಸಕನ ನೋಡಿದಿರಿ ಎಲ್ಲಾದರೂ? ಆ ಶಾಸಕನ ನೋಡ್ಬೇಕಾದ್ರೆ, ಆ ನಡೆದಾಡು ದೇವರನ್ನು ನೋಡ್ಬೇಕಾದ್ರೆ ಅರಬಾಮಿ ಕ್ಷೇತ್ರದ ಜನ ಪುಣ್ಯವಂತರು. ಆದರೆ ಇವತ್ತು ಕರ್ನಾಟಕದ ವಿವಿಧ ಮೂಲೆಗಳಿಂದ ಶುಭ ಹಾರೈಕೆಗಳೊಂದಿಗೆ ಇವತ್ತು NSFಗೆ ದಾಪುಗಾಲು ಹಾಕ್ತಾ ಇದ್ದಾರೆ. ಬರುವ 4ರಂದು ಈ ಕಾರ್ಯಕ್ರಮ ಶುಭವಾಗಲಿ. ಎಲ್ಲರ ಆಶೀರ್ವಾದ. ಈ ದೇವತಾನ ದೇವತೆಗಳು, ಅರಬಾಮಿ ಕ್ಷೇತ್ರದ ಮಹಾನ ದೇವತೆಗಳು, ಹುಕ್ಕೇರಿಯ ಹೊಳೆಮ್ಮ ದೇವಿಯು ಸಹಿತ ಜಾರಕಿಹೊಳಿ ಬ್ರದರ್ಸ್ಗೆ ಮತ್ತು ಅದರಲ್ಲೂ ವಿಶೇಷವಾಗಿ ಬಾಲಚಂದ್ರ ಜಾರಕಿಹೊಳಿಗೆ ಬೆನ್ನಿಗೆ ನಿಂತಾಳಂದ್ರೆ ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅನೇಕ ಅಡ್ಡಿ ಆತಂಕಗಳನ್ನು ಎದುರಿಸಿ ಅನೇಕ ಹೋರಾಟದ ಮುಖಾಂತರ ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವನ್ನು ತನ್ನ ಚುಕ್ಕಾಣಿಯಲ್ಲಿ ಹಿಡಿಯಲಿಕ್ಕೆ ಇನ್ನು ದಾಪಗಾಲು ಕೆಲವೇ ದಿನಗಳಲ್ಲಿ ಮುಂದುವರಿಸುತ್ತಿರುವ ಕುಟುಂಬಕ್ಕೆ ಒಂದು ಲೈಕ್ ಮಾಡ್ಬೇಕಲ್ರಿ, ಶೇರ್ ಮಾಡ್ಬೇಕಲ್ರಿ. ಹಾಗಾದ್ರೆ ಜಾರಕಿಹೊಳಿ ಅಭಿಮಾನಿ ಬಳಗ ಇವತ್ತು ಕರ್ನಾಟಕದ ಮೂಲೆಯಲ್ಲಿದ್ದೀರಿ. ಪ್ರತಿಯೊಬ್ಬರು ಈ ಶುಭ ಕಾರ್ಯಕ್ಕೆ ಆಶೀರ್ವಾದ ಮಾಡಿರಿ. ಎಲ್ಲರೂ ಭಾಗವಹಿಸಿರಿ ಅಂತ ಹೇಳ್ತಾರೆ, ಬಂದು ಆಶೀರ್ವಾದ ಮಾಡಿರಿ ಅಂತಾರೆ. ಈ ಹೃದಯವಂತ ಶಾಸಕ ಯಾವುದೇ ಫಲಾಪೇಕ್ಷೆ ಇಲ್ಲದೆ 5-6 ಸಾರಿ ಶಾಸಕನಾಗಿ ಮಂತ್ರಿಗಳಾಗಿ ಬಡ ಜನರ ಮಕ್ಕಳ ವಸತಿ ಕೇಂದ್ರಗಳನ್ನು, ಶಾಲೆ ಕೇಂದ್ರಗಳನ್ನು ಮಾಡಿ ಅನೇಕ ದಾನ ಧರ್ಮದ ಮುಖಾಂತರ ಇವತ್ತು ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಬಾಲಚಂದ್ರ ಜಾರಕಿಹೊಳಿ ಶುಭ ಕಾರ್ಯಕ್ಕೆ ಯಶಸ್ವಿ ಆಗ್ಬೇಕಲ್ರಿ. ಯಶಸ್ವಿ ಆಗೋ ಸಲುವಾಗಿ ಯಾರ್ಯಾರು ಹಾರೈಕೆ ಮಾಡ್ತೀರಿ ಶುಭ ಕಾರ್ಯದಲ್ಲಿ, ಯಾರ್ಯಾರು ಪಾಲ್ಗೊಳ್ತೀರಿ, ಎಲ್ಲರೂ ಪಾಲ್ಗೊಂಡು ಶುಭ ಹಾರೈಸಿರಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಮನಿ ನೋಡಿದ್ರೆ 50 ಲಕ್ಷ ಒಳಗಿರ್ಬೇಕು ಆ ಥರ ಅಂದಾಜು ಕಿಮ್ಮತ್ತು ಹೇಳಾಕತ್ತಾನೆ. ಆದರೆ ಲಕ್ಷಾಂತರ ಜನರಿಗೆ ಅನ್ನದಾಸೋಹದ ಮುಖಾಂತರ ಇವತ್ತು ಎಂಥ ಹೃದಯವಂತಿಕೆಯನ್ನು ತೋರಿಸುತ್ತಿರುವ ಈ ಹೃದಯವಂತ ಶಾಸಕನ ಬಗ್ಗೆ ಸುದ್ದಿ ಹೇಳೋಕ್ಕೂ ಹೆಮ್ಮೆ ಬರ್ತೈತಲ್ರಿ. ಅದಕ್ಕೆ ಬಸವಣ್ಣನವರ ಒಂದು ವಚನ ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಸಂಪನ್ನರು, ಧನ ನೋಡ ಬಡವರು, ಘನಮನ ಸಂಪನ್ನರು, ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳು ಅರಿಗೆ ಉಪಮಿಸಬಹುದು. ಬಸವಣ್ಣನವರು ಹೇಳ್ತಾರೆ, ಲುಕ್ ಆಟ್ ದಿ ಹೌಸ್, ಇಟ್ ಈಸ್ ದಿ ಹೌಸ್ ಆಫ್ ಎ ಪುವರ್ ಮ್ಯಾನ್. Look at his mind, it is a great. Look at his riches, supremely great in everything. The Sharanas of Kudala Sangama Deva are the famous warriors. ನೋಡಿ, ಈ ಸುದ್ದಿ ನೋಡಿದ ತಕ್ಷಣ ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಸಾಮ್ರಾಜ್ಯ ಇನ್ನೂ ಬೆಳಿಬೇಕು. ಕರ್ನಾಟಕ ರಾಜ್ಯದಲ್ಲಿ ಬಡ ಜನರು, ಹಿಂದುಳಿದ ವರ್ಗದ ನಾಯಕರಾಗಿ ಹೊರಹೊಮ್ಮಬೇಕು. ಈ ರಾಜ್ಯದಲ್ಲಿ ಒಂದು ವಿಜಯ ಪತಾಕೆಯನ್ನು ಹಾರಿಸಲಿಕ್ಕೆ ಇನ್ನು ಕರ್ನಾಟಕದಲ್ಲಿ ಇನ್ನು ಅರಬಾಮಿ ಕ್ಷೇತ್ರದ NSFದಿಂದ ಇನ್ನು
ಯುದ್ಧ ಪ್ರಾರಂಭ. ಇದೇ ಸಂಕೇತ, ಇದೇ ಸುದ್ದಿ ವಿಶೇಷ. ಮತ್ತೆ ಬೇರೆ ಸುದ್ದಿ ಹೋಗಿ ಬರಲ್ರಿಪ್ಪ. ನಮಸ್ಕಾರ. ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ.